ವಿಷಯನ ನಿನ್ನ ಹತ್ರ ಕೇಳಬೇಕು ಗೊತ್ತಿಲ್ಲ. ಒಬ್ಬ ಕಲಾವಿದ, ಒಬ್ಬರು ಕಲಾವಿದರು ಒಂದು ತೊಂದರೆಯಲ್ಲಿ ಸಿಗಾಕೊಂಡವ್ರೆ. ಅವರು ದರ್ಶನ್ ಅಂತ. ಅವರು ಮಾಡಿರೋ ಯಾವುದೇ ತರದ ತಪ್ಪು ಮಾಡಿರ್ಬೋದು, ಮಾಡಿಲ್ದೇನೆ ಇರ್ಬೋದು. ಆದ್ರೆ ಅವ್ರ ಅಭಿಮಾನಿಗಳ ಪರವಾಗಿ ನಾವು ಕೇಳ್ತಾ ಇದೀವಿ ನಿಮ್ಮ ಹತ್ರ, ಆದಷ್ಟು ಬೇಗ ಅವ್ರು ಏನೇ ಆರೋಪಗಳು ಮಾಡಿದ್ರು ಆದಷ್ಟು ಬೇಗ ಅದನ್ನೆಲ್ಲ ನಿವಾರಣೆ ಮಾಡಿ ಅವ್ರಿಗೆ ಯಾವುದೇ ತರದ ತೊಂದರೆ ಆಗದಂತೆ ಅಭಿಮಾನಿಗಳ ಹತ್ರ ಮತ್ತೆ ಅವ್ರು ಸೇರ್ತಾರೆ ಅನ್ನೋದಾದ್ರೆ ನಿನ್ನ ಆಶೀರ್ವಾದ ಇದ್ದು ದಾರಿ ನಡೆಸ್ಕೊಟ್ಟು ನೀನ್ ನಡೆಸ್ಕೊಡ್ತೀನಿ, ನಾನು ಆದಷ್ಟು ಬೇಗ ಅವ್ರಿಗೆ ಕೈಗೂಡಿಸ್ಕೊಡ್ತೀನಿ ಅನ್ನೋದಾದ್ರೆ ನೀನ್ ಆಶೀರ್ವಾದ ಮಾಡಪ್ಪ. ಆಯ್ತು ಕಣಪ್ಪ, ಕಲಿಯುಗ ಪುರುಷ. ಓಕೆ, ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ದರ್ಶನ್ ಅಭಿಮಾನಿಗಳಲ್ಲಿ ಖುಷಿಗೂ ಕೂಡ ಕಾರಣವಾಗ್ತಾ ಇದೆ. ವಿಷಯನ ನಿನ್ನ ಹತ್ರ ಕೇಳಬೇಕು ಗೊತ್ತಿಲ್ಲ. ಒಬ್ಬ ಕಲಾವಿದ, ಒಬ್ಬರು ಕಲಾವಿದರು ಒಂದು ತೊಂದರೆಯಲ್ಲಿ ಸಿಗಾಕೊಂಡವ್ರೆ. ಅವರು ದರ್ಶನ್ ಅಂತ. ಅವರು ಮಾಡಿರೋ ಯಾವುದೇ ತರದ ತಪ್ಪು ಮಾಡಿರ್ಬೋದು, ಮಾಡಿಲ್ದೇನೆ ಇರ್ಬೋದು. ಆದ್ರೆ ಅವ್ರ ಅಭಿಮಾನಿಗಳ ಪರವಾಗಿ ನಾವು ಕೇಳ್ತಾ ಇದೀವಿ ನಿಮ್ಮ ಹತ್ರ, ಆದಷ್ಟು ಬೇಗ ಅವ್ರು ಏನೇ ಆರೋಪಗಳು ಮಾಡಿದ್ರು ಆದಷ್ಟು ಬೇಗ ಅದನ್ನೆಲ್ಲ ನಿವಾರಣೆ ಮಾಡಿ ಅವ್ರಿಗೆ ಯಾವುದೇ ತರದ ತೊಂದರೆ ಆಗದಂತೆ ಅಭಿಮಾನಿಗಳ ಹತ್ರ ಮತ್ತೆ ಅವ್ರು ಸೇರ್ತಾರೆ ಅನ್ನೋದಾದ್ರೆ ನಿನ್ನ ಆಶೀರ್ವಾದ ಇದ್ದು ದಾರಿ ನಡೆಸ್ಕೊಟ್ಟು ನೀನ್ ನಡೆಸ್ಕೊಡ್ತೀನಿ, ನಾನು ಆದಷ್ಟು ಬೇಗ ಅವ್ರಿಗೆ ಕೈಗೂಡಿಸ್ಕೊಡ್ತೀನಿ ಅನ್ನೋದಾದ್ರೆ ನೀನ್ ಆಶೀರ್ವಾದ ಮಾಡಪ್ಪ. ಆಯ್ತು ಕಣಪ್ಪ, ಕಲಿಯುಗ ಪುರುಷ ನೀನು ಅಪ್ನೆ ಕೊಟ್ಟಿದ್ದೆ ಅಂದ್ರೆ ಆದಷ್ಟು ಬೇಗ. ಓಕೆ, ಇದು ಮೂಢನಂಬಿಕೆಯೋ ಮತ್ತೊಂದೋ ಮಗದೊಂದೋ ಸಂಪ್ರದಾಯವೋ ಗೊತ್ತಿಲ್ಲ, ಒಟ್ಟು ಹಳ್ಳಿಗಳ ಕಡೆ ಆಚರಣೆಯಲ್ಲಿರುವಂಥದ್ದಂತೂ ನಿಜ. ಹೀಗೆ ಯಾರು ಕೇಳಿದ್ದಾರೆ, ಹೂ ಬಿದ್ದಿದೆ, ಅವ್ರಿಗೆ ಖುಷಿ ಕೊಟ್ಟಿದೆ ಈ ವಿಚಾರ. ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿರುವ ನಟ ದರ್ಶನ್ ಈಗ ಜೈಲಿನಲ್ಲಿದ್ದಾರೆ. ಅವರು ಬಿಡುಗಡೆ ಆಗಬೇಕೆಂಬುದು ಅಭಿಮಾನಿಗಳ ಬಯಕೆ ಆಗಿದೆ. ಅದಕ್ಕೆ ಸಂಬಂಧಿಸಿದಂತೆ ಒಂದು ವಿಡಿಯೋ ಈಗ ಸಖತ್ ವೈರಲ್ ಆಗುತ್ತಿದೆ. ದರ್ಶನ್ ರಿಲೀಸ್ ಆಗ್ತಾರೋ ಇಲ್ವೋ ಎಂಬ ಪ್ರಶ್ನೆಯು ಪೂಜಾರಿ ಮೂಲಕ ದೇವರ ಮುಂದೆ ಇಡಲಾಗಿತ್ತು. ನೋಡಪ್ಪ, ಈ ವಿಷಯನ ಕೇಳಬಹುದೋ ಇಲ್ವೋ ಗೊತ್ತಿಲ್ಲ, ಆದರೆ ಅಭಿಮಾನಿಗಳ ಪರವಾಗಿ ನಾನು ಈ ವಿಷಯನ ನಿನ್ನ ಹತ್ರ ಇಡುತ್ತಿದ್ದೇನೆ, ವರವನ್ನು ಇಡುತ್ತಿದ್ದೇನೆ. ದರ್ಶನ್ ಅಂತ ಒಬ್ಬ ಕಲಾವಿದರು ತೊಂದರೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಎಲ್ಲಾ ಸಮಸ್ಯೆ ನಿವಾರಣೆ ಆಗಿ ಅವರು ಮತ್ತೆ ಅಭಿಮಾನಿಗಳನ್ನು ಸೇರ್ತಾರೆ ಎಂಬುದಾದರೆ ಆಶೀರ್ವಾದ ಮಾಡು ಎಂದು ಪೂಜಾರಿ ವರ ಕೇಳುತ್ತಿದ್ದಂತೆ ದೇವರ ಮೇಲಿದ್ದ ಹೂವ ಕೆಳಗೆ ಬಿದ್ದಿದೆ. ದರ್ಶನ್ ಅಭಿಮಾನಿಗಳ ವರವಲಯದಿಂದ ಈ ವಿಡಿಯೋ ವೈರಲ್ ಆಗುತ್ತಿದೆ.